ಸರ್ ಅಧಿವೇಶನದಲ್ಲಿ ಮೂಢ ಹಗರಣ ಮತ್ತು ವಾಲ್ಮೀಕಿ ಇದೇ ನಿನ್ನೆ ಮುಖ್ಯಮಂತ್ರಿಗಳು ದೀರ್ಘವಾಗಿ ಉತ್ತರ ಕೊಟ್ಟಿದ್ದಾರೆ. ಮೂಡಾದಲ್ಲಂತೂ ಇನ್ನೂ ಹಗರಣ ಆಗಿಲ್ಲ. ವಾಲ್ಮೀಕಿಯಲ್ಲಿ ಏನಾಗಿದೆ, ಅದು SIT ತನಿಖೆ ಮಾಡ್ತಾ ಇದೆ, ED ಮಾಡ್ತಾ ಇದೆ, CBI ಮಾಡ್ತಾ ಇದೆ. ಆಮೇಲೆ ಈಗಾಗಲೇ 186 ಕೋಟಿ ಹೇಳ್ತಾರಲ್ಲ, ಅದರಲ್ಲಿ ಈಗಾಗಲೇ ಅದು ಅಷ್ಟು ಅಮೌಂಟ್ ಟ್ರಾನ್ಸ್ಫರ್ ಆಗಿತ್ತು. ಅದರಲ್ಲಿ ಅವ್ಯವಹಾರ ಆಗಿದ್ದು 89, ಅದರಲ್ಲಿ 5 ಕೋಟಿ ವಾಪಸ್ ಬಂದಿದೆ. ಈಗ ಮತ್ತೆಲ್ಲ ರಿಕವರಿ ಮಾಡಿದಾಗ ಇದಕ್ಕೆ ಸುಮಾರು ಮತ್ತೆ 36 ಕೋಟಿ ಬಂದಿದೆ. ಈಗ ಒಂದು 40 ಕೋಟಿ ಉಳಿದಿದೆ, ಅದನ್ನು ಕೂಡ ಒಬ್ಬರ ಬ್ಯಾಂಕ್ ಅಕೌಂಟನ್ನು ಫ್ರೀಜ್ ಮಾಡಿದ್ದಾರೆ. ಹೀಗಾಗಿ ರಿಕವರಿ ಅಂತೂ ಆಗೋದು ಬಹುತೇಕ ಖಚಿತ. ಎಲ್ಲವೂ ಹಣ ಸಂಪೂರ್ಣವಾಗಿ 100% ಹಣ ರಿಕವರಿ ಆಗುವಂಥ ಸಾಧ್ಯತೆಗಳು ಭಾಳ ಜಾಸ್ತಿ ಇದ್ದಾವೆ. ಇನ್ನು ಉಳಿದಿದ್ದು ಯಾರು ತಪ್ಪು ಮಾಡಿದಾರ ಏನು ಇದನ್ನೆಲ್ಲ ಮಾಡಲಿಕ್ಕೆ, ಅದು ಒಂದು ಭಾಗ ಈ FD ಮತ್ತು ಏನೋ ಯೂತ್ ಮಾಡಿದಾರ, ಅವರು ಒಂದು ಭಾಗ. ಇನ್ನೊಂದು ಬ್ಯಾಂಕ್ನವರು ಕೂಡ ಭಾಳಷ್ಟು ಯೂನಿಯನ್ ಬ್ಯಾಂಕ್ ಏನೋ NGO ಇದೆ, ಅದನ್ನು ಕೂಡ ಈಗ ಯೂನಿಯನ್ ಬ್ಯಾಂಕ್ನವರು ಎನ್ಕ್ವೈರಿ ಹಾಕಿದ್ದಾರೆ, ಅದನ್ನು ಹಾಕಿದ್ದಾರೆ. ಅಲ್ಲಿನೂ ಕೂಡ ಬ್ಯಾಂಕ್ ಆಫೀಸರ್ಸ್ ಅದೇ ದಿವಸ ನೀವು ಕ್ರೆಡಿಟ್ ಆಗ್ತದೆ, ಅದೇ ದಿವಸ ನೀವು ಹುಡಿ ಕ್ರಿಯೇಟ್ ಮಾಡ್ತೀರಿ, ಅದೇ ದಿವಸ ಡಿಸ್ಬರ್ಸ್ಮೆಂಟ್ ಮಾಡ್ತೀರಿ. ಆ ಬ್ಯಾಂಕ್ ಅಧಿಕಾರಿಗಳು ಕೂಡ ತಪ್ಪಿದ್ದಾರೆ. ನಮ್ಮಂಥವ್ರು ನಾವು ಸಾಲ ಕೇಳಿದ್ರೆ 1 ತಿಂಗಳ ಥರ ಕೊಡಲ್ಲ ಅಂದರೆ. ಹೀಗಾಗಿ ಅಷ್ಟು ಅವರು ಕೂಡ ಭಾಗಿಯಾಗಿದ್ದಾರೆ. ಬ್ಯಾಂಕಿಂಗ್ ಯೂನಿಯನ್ ಬ್ಯಾಂಕ್ ಅಧಿಕಾರಿಗಳು, ಅವರು ಕೇಂದ್ರ ಸರ್ಕಾರದ ವಿತ್ತ ಸಚಿವಾಲಯದ ಅಂಡರ್ನಲ್ಲಿ ಬರ್ತಾರೆ. ಅವರು ಎಚ್ಚರಿಕೆ ವಹಿಸಬೇಕಾಗಿತ್ತು, ಅವರು ನಿರ್ಲಕ್ಷ್ಯ ಮಾಡಿದ್ದಾರೆ, ಅವರು ಭಾಗಿಯಾಗಿದ್ದಾರೆ. ಇದೆಲ್ಲ ತನಿಖೆ ಆಗಬೇಕು ಮಾಡ್ತಾರೆ. ಯಾರೇ ತಪ್ಪಿಸ್ತಿರೋದು ಅವ್ರ ಮೇಲೆ ಶಿಕ್ಷೆ ಕೈಗೊಳ್ತೀವಿ. ಇದ್ರ ಜೊತೆಗೆ ನಿನ್ನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಭೂಮಿ ನಿಗಮದಲ್ಲಿ ಅಕ್ರಮ ಆಗಿದೆ, ಆಮೇಲೆ ದೇವರಾಜ ಟರ್ಮಿನಲ್ಲಿ ಅಕ್ರಮ ಆಗಿದೆ, ಇನ್ನೂ ಅನೇಕ APMCಯಲ್ಲಿ ಅಕ್ರಮ ಆಗಿದೆ. 21 ಇದನ್ನು ಕೊಟ್ಟಿದ್ದಾರೆ. ಅದ್ರಾಗ ಏನೋ ಒಂದು ಬಿಟ್ಟಿದ್ದಾರೆ, ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಮಾಡಾಳ ವಿರೂಪಾಕ್ಷಪ್ಪ ಅವ್ರದ್ದೊಂದು ಬಿಟ್ಟಿದ್ದಾರೆ. ಅದನ್ನು ಒಂದು ಸೇರಿಸಿ ಹೇಳೋದು ನಾವು. ಹೀಗಾಗಿ BJP ಅವರಲ್ಲೆಲ್ಲ ಏನೆಲ್ಲ ಆಗಿದ್ದಾವೆ ಅವೆಲ್ಲವೂ ಕೂಡ ಎನ್ಕ್ವೈರಿ ಆಗ್ತವೆ. ಈಗ ಬೇರೆ ED ಕೇವಲ ಒಂದು ಕೇಸ್ ಮೇಲೆ ಆಗಬಾರ್ದು, ಎಲ್ಲರ ಮೇಲೆ ಆಗಲಿ. ಎನ್ಕ್ವೈರಿ CBI ಇವೆಲ್ಲ ಕೇಸ್ಗಳ ಮೇಲೆ CBI ED ಎಲ್ಲ ಎನ್ಕ್ವೈರಿ ಆಗಲಿ. ನಾವು ಲಿಸ್ಟ್ ಕೊಡ್ತೀವಿ. BJP ವಿರುದ್ಧ ಆರೋಪ ಸರ್, BJP ವಿರುದ್ಧ ಏನು ಆರೋಪ? ಆಮೇಲೆ ಕರೋನಾ ಸಂದರ್ಭದಲ್ಲಿ ಏನಾಗಿರೋರು ಇವೆಲ್ಲ ಮಾಸ್ಕು ಅಂದರೆ ಅವೆಲ್ಲ ಆಗಿದಾವೆ. ಕರೋನಾ ಸಂದರ್ಭದಲ್ಲಿ ದೊಡ್ಡ ಹಗರಣ ಆಗಿದೆ, ಬರಲು ಹೊರಗಡೆ